ಆಂಟಿ, ಇನ್ನೊಂದ್ಸಲ ಹಿಂಗೆ ಮಾಡಬೇಡಿ. ನನಗೆ ಕಾವೇರಿ ಕೆಲಸ ಅಂದರೆ ಹಗಲು ರಾತ್ರಿ ಈ ವ್ಯತ್ಯಾಸನೇ ಇರಲ್ಲ. ಆಂಟಿ, ನೀವು ಮಧ್ಯರಾತ್ರಿ ಕರೆದ್ರು ನಾನು ಓಡ್ ಬರ್ತೀನಿ. ಸರಿನಪ್ಪ, ಇನ್ನೊಮ್ಮೆ ಬರಬೇಕಾದ್ರೆ ಹೇಳ್ತೀನಿ. ಅರೆ ಕಾತ್ಯಾಯಿನಿ, ಪ್ರೀತು, ನೀವಿಬ್ರು ದೇವಸ್ಥಾನಕ್ಕೆ ಬಂದ್ರಾ? ದೇವಸ್ಥಾನಕ್ಕೆ ಬಂದ್ರು ನಿಮ್ಗಳ ಕಾಟ ತಪ್ಪಲಿಲ್ವಲ್ಲ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂತಾರಲ್ಲ, ಹಾಗಾಯ್ತು. ಆಂಟಿ, ನಾನು ಅಕ್ಕ ಸುಮ್ಮನೆ ಹಾಗೆ ಬಂದ್ವಿ. ಏನಂಟಿ ಇದು, ಕಾವೇರಿ ಕೈಲಿ ಏನೇನೋ ವ್ರತಗಳು ಮಾಡಿಸ್ತಾ ಇದ್ದೀರಾ? ಗುರುಗಳು ಮದ್ವೆಗ್ ಮುಂಚೆ ಪರಿಹಾರ ಪೂಜೆ ಹೇಳಿದ್ರು, ಅದನ್ನೇ ಮಾಡಿಸ್ತಿದ್ವಿ. ಸರಿಯಾದ ಸಮಯಕ್ಕೆ ಬಂದು ಕಾವೇರಿ ಬೀಳ್ದೇ ಇರೋ ಹಾಗೆ ಕಾಪಾಡ್ಬಿಟ್ಟೆ. ಆದ್ರೆ ನಿಮ್ ಮಗಳು ನಮ್ ಪ್ರೀತುನ ಅವನ್ ಪ್ರೀತಿನೇ ಬಿಟ್ಬಿಟ್ಲಲ್ಲ. ಆಂಟಿ, ಇದೆಲ್ಲ ಕಾವೇರಿ ಮಾಡಿದ್ರೆ ಏನು ಯೂಸು? ಕಾವೇರಿಗೆ ಹೀಗೆಲ್ಲ ಮಾಡೋದ್ರಿಂದ ಒಳ್ಳೆ ಗಂಡ ಸಿಗ್ತಾನೆ, ಅದಕ್ಕೆ. ಅಮ್ಮ, ನಾನು ಪ್ರದಕ್ಷಿಣೆನ ಮುಂದುವರಿಸ್ತೀನಿ. ಕಾವೇರಿ, ನೀನು ತುಂಬ ಟಯರ್ಡ್ ಆಗಿದ್ಯಾ. ನೀನು ಈ ಟೈಮಲ್ಲಿ ಇದೆಲ್ಲ ಮಾಡೋದು ಸರಿ ಇಲ್ಲ. ಪ್ರೀತು, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅವ್ರು ಏನೋ ಮಾಡ್ಕೊಳ್ತಾರೆ, ನಾವಿಲ್ಲಿ ಬಂದಿರೋದು ಏನಕ್ಕೆ? ದೇವ್ರನ್ನ ನೋಡೋದಕ್ಕೆ. ಬಾ, ಪ್ರದಕ್ಷಿಣೆ ಮಾಡ್ಕೊಂಡು ಹೊರಡೋಣ. ನಡಿಯಿಂದೆ. ಅಕ್ಕ, ಒಂದು ನಿಮಿಷ. ಕಾವೇರಿ ಪ್ಲೀಸ್, ನೀನು ಕೂತ್ಕೋ, ರೆಸ್ಟ್ ಮಾಡು. ಅದೇಗಾಗುತ್ತೆ? ಕಾವೇರಿನ ಮದುವೆ ಆಗ್ತಿರೋ ಹುಡುಗ ಅವಳ ಪ್ರಾಣಸ್ನೇ, ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಅವನು ಒಳ್ಳೇದಕ್ಕೋಸ್ಕರ ಕಾವೇರಿ ಇಷ್ಟು ಮಾಡದೆ ಹೋದ್ರೆ ಹೇಗೆ? ಕಾವೇರಿ, ನೀನು ಪ್ರದಕ್ಷಿಣೆ ಮುಂದುವರಿಸು. ನೋ, ಯಾರಿಗೋಸ್ಕರನೂ ಇನ್ಯಾರೋ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇಂಥ ವ್ರತ ಪೂಜೆ ಮಾಡೋದ್ರಿಂದ ಒಳ್ಳೇದಾಗೋದಕ್ಕಿಂತ ಹೆಚ್ಚಾಗಿ ಮಾಡೋರಿಗೆ ಹಿಂಸೆ ಆಗುತ್ತೆ. ಕಾವೇರಿ ನನಗೋಸ್ಕರ ವ್ರತ ಮಾಡಿದ್ರೆ ಇವನಿಗದೇನು ಉರಿಯುತ್ತೋ ಏನೋ. ಒಬ್ಳಿಗೋಸ್ಕರ ಇಬ್ರು ಕಿತ್ತಾಡ್ತಿರೋದು ನೋಡ್ತಿದ್ರೆ ಒಂಥರ ಥ್ರಿಲ್ ಅನ್ನಿಸ್ತಾ ಇದೆ. ಹೌದಮ್ಮ ಕಾವೇರಿ, ನೀನು ಸ್ವಲ್ಪ ರೆಸ್ಟ್ ಮಾಡು. ಪ್ರದಕ್ಷಿಣೆ ಆಮೇಲೆ ಮಾಡಿದ್ರಾಯ್ತು. ಏನು ಬೇಡ ಆಂಟಿ, ಕಾವೇರಿಗೆ ಎಷ್ಟು ಟಯರ್ಡ್ ಆಗಿದೆ ಅಂತ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಹೆಲ್ತ್ನ ಅಪ್ಸೆಟ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡು ಅಂತ ಯಾವ ದೇವರು ಹೇಳಿಲ್ಲ. ಅದು ಆ ಥರ ಅಲ್ಲಪ್ಪ. ಈ ಥರ ಪೂಜೆನೆಲ್ಲ ಅರ್ಧಕ್ಕೆ ನಿಲ್ಲಿಸಬಾರ್ದು. ಹೌದು ಸರ್, ಅರ್ಧಕ್ಕೆ ನಿಲ್ಸಿದ್ರೆ ಮದ್ವೆನೇ ಮುರಿದು ಬೀಳತ್ತೆ. ಥು, ಸುಮ್ನೆ ಇರ್ರಿ. ದೇವಸ್ಥಾನಕ್ಕೆ ಬಂದ್ರು ನಿಮ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಲ್ಲ. ಲೇ, ಆಗದನ್ನ ಕಣ ಹೇಳೋದು. ಪೂಜೆ ಮುಗಿದ್ರೆ ತಾನೆ ಆಕಾಶಿಗೆ ಒಳ್ಳೇದಾಗೋದು, ಮದ್ವೆ ಆಗೋದು. ಕಾವೇರಿ ಅಂತ ಹುಡುಗಿನ ಪಡಿಬೇಕು ಅಂದರೆ ಎಂಥ ಹುಡುಗ ಆಗಿದ್ರೂ ಅದೃಷ್ಟ ಮಾಡಿರಬೇಕು. ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಅವರೇ ವ್ರತ ಮಾಡಬೇಕು. ಅವರಿಗೋಸ್ಕರ ಕಾವೇರಿ ಯಾಕೆ ರಿಸ್ಕ್ ತಗೋಬೇಕು? ನನ್ನ ಬಗ್ಗೆ ಮನಸ್ಸಲ್ಲಿ ಎಷ್ಟೆಲ್ಲ ಗೌರವ ಇಟ್ಕೊಂಡಿದ್ಯಾ ಪ್ರೀತು. ಈ ಈಡಿಯಟ್ ಎದು ಮಾಡಿದ ಕಚಡ ಕೆಲ್ಸಕ್ಕೆ ಕಾವೇರಿ ಪ್ರೀತಮ್ ಅವ್ರ ಹಿಂದೆ ದೂರ ಆಗೋ ಹಾಗಾಯ್ತು. ಛೇ, ಆಂಟಿ, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಕಾವೇರಿ ನೋಡಿ,
ತುಂಬ ಟಯರ್ಡ್ ಆಗಿದ್ದಾಳೆ. ಆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಇದ್ರ ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದರೂ ಪೂಜೆ ಇರುತ್ತೆ. ಅರ್ಚಕರ ಹತ್ರ ಕೇಳಿದ್ರೆ ಅವರೇ ಹೇಳ್ತಾರೆ. ಅದನ್ನ ಮಾಡಿಸಿ, ಆಗ ನಿಮ್ಮನ್ಸ್ಗೂ ಸಮಾಧಾನ ಆಗತ್ತೆ. ಆಂಟಿ, ಪ್ರೀತಮ್ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಬನ್ನಿ ಮೊದಲು ಹೋಗೋಣ. ಇವಳೊಬ್ಳು ಯಾವಾಗ್ಲೂ ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸಿರ್ತಾಳೆ. ಹೌದು ಅಮ್ಮ, ಬಾ ಹೋಗೋಣ. ಪ್ರೀತು, ಈ ಪೂಜೆ ವ್ರತ ಇದ್ರ ಬಗ್ಗೆ ಎಲ್ಲ ನಿನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ. ಅನ್ನೆಸೆಸರಿ ಇಂಟರ್ಫಿಯರ್ ಆಗಬೇಡ. ಅಕ್ಕ, ಪುರೋಹಿತರ ಹತ್ರ ಕೇಳ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತಲ್ವಾ? ಹೌದಪ್ಪ ಪ್ರೀತು, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಂದಂಗೆ ಕಾತ್ಯಾಯಿನಿ, ಆರಾಮಾಗಿದ್ದೀರಾ ಅಮ್ಮ? ದೇವಸ್ಥಾನಕ್ಕೆ ಬರೋ ತನಕ ಎಲ್ಲ ಚೆನ್ನಾಗೇ ಇತ್ತು ಆಂಟಿ. ಮುಂದಕ್ಕೆ ಏನು ಎತ್ತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮೈಂಡ್ ಎಲ್ಲ ಪೀಸ್ಫುಲ್ ಆಗಿರ್ಲಿ ಅಂತ ದೇವಸ್ಥಾನಕ್ಕೆ ಬರ್ತೀವಿ. ಆದ್ರೆ ಕೆಲವೊಂದ್ಸಲ ಅನ್ಫಾರ್ಚುನೇಟ್ಲಿ ಮೈಂಡೇ ಪೀಸ್ ಆಗ್ಬಿಡತ್ತೆ. ಆಂಟಿ, ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗತ್ತೆ. ಎಲ್ಲರೂ ಅರ್ಚಕರ ಹತ್ರ ಹೋಗೋಣ ಬನ್ನಿ. ಬಾ. ಇರಮ್ಮ. ಸ್ವಾಮಿಗಳೇ, ಸರ್ ಹೇಳಿ. ಕಾವೇರಿಗೆ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದ್ರ ಬದಲು ಬೇರೆ ಏನಾದರೂ ಮಾಡ್ಬೋದಾ? ತಪ್ಪು ಕಾಣಿಕೆ ಅಂತ 501 ರೂಪಾಯಿ ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಅಕ್ಕಿ ಬೆಲ್ಲನ ಹಸುವಿಗೆ ತಿನ್ನಿಸಿ. ಪುರೋಹಿತರಿಗೆ ಕಡಲೆಕಾಳು ದಾನವನ್ನ ಮಾಡಿ. ಆಂಟಿ, ಇಷ್ಟು ಈಸಿ ಸೊಲ್ಯೂಷನ್ ಇರಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಕಾವೇರಿಗೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ? ಇದೇ ತರ ಪರಿಹಾರ ಪೂಜೆ ಮಾಡಬೇಕು ಅಂತ ಗುರುಗಳು ಹೇಳಿದ್ರು ಪ್ರೀತಮ್, ಅದಕ್ಕೋಸ್ಕರನೇ. ಈಗ ಅರ್ಚಕರೇ ಆಲ್ಟರ್ನೇಟ್ ಪರಿಹಾರ ಹೇಳಿದಾರಲ್ಲ, ಅದನ್ನೇ ಮಾಡಿ.